ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕದ್ರಾಪುರ ಅರೇಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀನಿವಾಸ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕ ಸೀಮಂತ ಹಾಗೂ ಮಡಿಲು ತುಂಬುವ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಸಾವಿರಾರು ಭಕ್ತರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ, ಲಕ್ಷ್ಮಿ ಹಾಗೂ ಪದ್ಮಾವತಿ ದೇವತೆಗಳಿಗೆ ವಿಶೇಷ ಪೂಜೆ, ಹೋಮ, ಹವನ, ಪುಷ್ಪಾಲಂಕಾರ ಹಾಗೂ ಪೂರ್ಣಾಹುತಿ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ಇದೇ ವೇಳೆ ದೇವಾಲಯದ ಆವರಣದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಕಲ್ಯಾಣಿಗೆ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ರವರು ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಭಾಗದಲ್ಲಿ ಶ್ರೀನಿವಾಸ ದೇವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಬಡವರು ಹಾಗೂ ನಿರ್ಗತಿಕರು ತಿರುಪತಿಗೆ ತೆರಳಲು ಕಷ್ಟವಾಗುವುದರಿಂದ ಸ್ಥಳೀಯವಾಗಿಯೇ ಧಾರ್ಮಿಕ ಸೌಲಭ್ಯ ಕಲ್ಪಿಸುವುದು ಅಗತ್ಯವಾಗಿದೆ. ಕಲ್ಯಾಣಿ ನಿರ್ಮಾಣಕ್ಕೆ ಸರ್ಕಾರದಿಂದ ಅಗತ್ಯ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದರು. ಇದು ಬಹಳ ಒಳ್ಳೆ ಕಾರ್ಯಕ್ರಮ. ನಮ್ಮ ಸಂಪ್ರದಾಯದ ಹಿಂದೂ ಮಹಾ ಗ್ರಂಥಗಳಲ್ಲಿ ಬಹಳಷ್ಟು ವಿಶ್ಲೇಷಣೆ ಮಾಡಿರುವಂಥದ್ದು. ನಾನು ತಿಳಿದಂತೆ ಏನು ಸೀಮಂತ ಮಾಡೋಂಥ ಸಂದರ್ಭದಲ್ಲಿ ಮಗುವ ಬೆಳವಣಿಗೆಗೆ ಬಹಳಷ್ಟು ಮಾಹಿತಿಗಳನ್ನ ಅದೇ ತಾನಾಗಿ ಅಂಗಾಂಗಗಳಿಂದ ಕಲೆ ಆಗ್ತಿರುತ್ತೆ. ಹಾಗಾಗಿ ಇವತ್ತು ಮಕ್ಕಳಿಗೆ ಜ್ಞಾನ ಬರೋಂಥದ್ರಲ್ಲಿ ನೀವೆಲ್ಲ ನೋಡಿದ್ರಿ ಮಹಾಭಾರತದಲ್ಲಿ ಯಾವ ರೀತಿ ಅಭಿಮನ್ಯನ ಕಥಾ ಸಾರಾಂಶಗಳನ್ನ ಆ ಒಂದು ಪದದಲ್ಲಿ ದಾರಿಯಲ್ಲಿ ತಾವೆಲ್ಲ ಸೀಮಂತನ ನಿಮ್ಮ ಮಕ್ಕಳುಗಳು ಬುದ್ಧಿ ಜ್ಞಾನಗಳೆಲ್ಲ ಮನೆ ಬಂದು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅನ್ನೋದನ್ನ ನಾನು ಸಹ ಹಾರೈಸುತ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದವರು ಎಲ್ಲರಿಗೂ ಬೋರೇಗೌಡರ ಆದಿಯಾಗಿ ಅವ್ರಿಗೆಲ್ಲರಿಗೂ ಒಂದು ದೊಡ್ಡದಾದಂಥ ಧನ್ಯವಾದಗಳನ್ನು ಹೇಳಿ, ಈ ಕ್ಷೇತ್ರ ಇನ್ನೂ ಬೆಳಿಬೇಕಾಗಿದೆ. ಇವತ್ತು ಕಲ್ಯಾಣ ನಮ್ಮ ಮುದ್ದನ್ಮೇಗೌಡರು ಸಾಹೇಬರು ಹೇಳ್ದಂಗೆ ಕಲ್ಯಾಣಿ ಮಾಡೋಂಥ ಚಿಂತನೆ ಕಡಿಮೆ ಆಗ್ಬಿಟ್ಟಿದೆ. ಅದನ್ನ ಮೇಂಟೆನೆನ್ಸ್ ಪ್ರಾಬ್ಲಮ್ ಇರೋದು, ಎಲ್ಲರಿಗೂ ಭಯ ಇರೋದು ಅಲ್ಲಿ ಮಾಡಿಬಿಡ್ತೀವಿ. ಆ ಒಂದು ಕಲ್ಯಾಣಿನ ಮೇಂಟೈನ್ ಮಾಡೋಂಥ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೋಬೇಕಾದ್ರೆ ಬೋರೇಗೌಡರಂತರು ಬಹಳಷ್ಟು ಜನ ಜವಾಬ್ದಾರಿ ತಂದಲ್ಲಿ ಆಗ್ಬೇಕಾದಂಥ ಸಂದರ್ಭ. ಈಗ ನನಗೆ ನಂಜಾವಧೂತ ಸ್ವಾಮೀಜಿಗಳು, ಮುದ್ದನ್ಮೇಗೌಡರು ಸಾಹೇಬರು ಮತ್ತೆ ಎಲ್ಲ ಈ ಒಂದು ಭಾಗದ ಹಿರಿಕರೆಲ್ಲ ಯಾವ್ದಾರ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿ ಅಂತ ಕೇಳ್ತಿದ್ದಾರೆ. ನಾನು ನನ್ನ ಕೈಲಾದಷ್ಟನ್ನ ಮಾಡ್ತೇನೆ ಅನ್ನೋ ಮಾತನ್ನ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿಗಳು ಮಾತನಾಡಿ, ಕದ್ರಾಪುರ ಅರೇಪಾಳ್ಯ ಪ್ರದೇಶಗಳಲ್ಲಿ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸಲು ಸ್ಥಳೀಯ ಶಾಸಕರು ಸಹಕಾರ ನೀಡಬೇಕು. ಕಲ್ಯಾಣಿ ನಿರ್ಮಾಣದ ಜವಾಬ್ದಾರಿಯನ್ನ ಶಾಸಕರು ವಹಿಸಿಕೊಳ್ಳುವಂತೆ ಮಾರ್ಗದರ್ಶನ ನೀಡಿದರು. ಹುಟ್ಟೂರಿಗೆ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿ ಅವರ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ನಮ್ಮ ಕಮಲಂನವರು ಈ ಜಮೀನನ್ನ ದಾನ ಮಾಡಿದ್ರು. ಮತ್ತೆ ಈಗ ಕಲ್ಯಾಣಿಗೆ ಅದನ್ನ ಯಾರು ಕೊಟ್ಟಿರೋದು? ಜಾಗ ಇದೇ ಇತ್ತಾ? ಅವ್ರು ಕೊಡ್ತಾರೆ. ಕೊಟ್ಬಿಡಿ ಡಾಕ್ಟ್ರೆ, 1 ಕೋಟಿ ಏನ್ ನಿಮ್ಗೆ ದೊಡ್ಡದಲ್ಲ, ಇದೊಂದು ಪುಣ್ಯ ಕ್ಷೇತ್ರ, ಇದು ನಿಮ್ಗೂ ಮನೆ ದೇವ್ರೆ, ಮೈನರ್ ಇರಿಗೇಷನ್ ಇಂದ ಕೊಡ್ಬೋದು. ಅವರು ಇಲ್ಲಿ ಮಾತು ಕೊಡ್ತಾರೆ. ಡಾಕ್ಟರ್ ಮಾತು ಕೊಟ್ಮೇಲೆ ಆಗೋಯ್ತು. ಆಮೇಲೆ ಏನ್ ಬೋರೇಗೌಡ್ರನ್ನ ಅವ್ರೇನ್ ಕೇಳಲ್ಲ, ಅವರೇ ಮೈನರ್ ಇರಿಗೇಷನ್ ಮಿನಿಸ್ಟರ್ ಹುಡ್ಕೊಂಡು ಹೋಗಿ ಹಾಕ್ಸಿ ಆಮೇಲೆ ಕೆಲಸ ಮಾಡಿಸಿ ಹೇಳ್ತಾರೆ. ಆ ನಂಬಿಕೆ ನಮ್ಗಿದೆ, ಆಗ್ತದೇನೋ ಅಂತ ಭಾವನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ವೆಂಕಟೇಶ್ವರ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಸದಾ ಕರುಣಿಸ್ಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇವೆ. ದೇವಾಲಯದ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಕೆ.ಬಿ. ಬೋರೇಗೌಡರವರು ಮಾತನಾಡಿ, ದಾನಿಗಳ ಸಹಕಾರದಿಂದ ದೇವಾಲಯದ ನಿರ್ಮಾಣ ಕಾರ್ಯ ಸಾಧ್ಯವಾಗಿದೆ. ತಿರುಪತಿಗೆ ತೆರಳಲು ಸಾಧ್ಯವಾಗದ ಭಕ್ತರು ಇಲ್ಲಿಯೇ ಶ್ರೀನಿವಾಸ ದೇವರ ದರ್ಶನ ಪಡೆಯುವಂತಾಗಬೇಕು ಎಂಬ ಉದ್ದೇಶದಿಂದ ದೇವಾಲಯ ನಿರ್ಮಿಸಲಾಗಿದೆ. ನಾವು ಮಾಡಿದ ಕೆಲಸ ಮುಂದಿನ ತಲೆಮಾರಿಗೆ ಹೆಸರುಳಿಯಬೇಕು ಎಂಬ ಉದ್ದೇಶದಿಂದ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರವನ್ನ ಚಿಕ್ಕ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಇದೇ ಗ್ರಾಮದಲ್ಲಿ ಹುಟ್ಟಿದವನು. ಕದ್ರಾಪುರ ಅರೇಪಾಳ್ಯ 2 ಒಂದೇ ಗ್ರಾಮ ಅಂತ ನಾನು ಭಾವಿಸಿದ್ದೀನಿ. ಹಿಂದೆ ನಮ್ಮ ತಂದೆ ಮಕ್ಕಳಿಲ್ಲ ಅಂದ್ಬಿಟ್ಟು ತಿರುಪತಿಗೆ ಹೋಗ್ತಕ್ಕಂಥ
ಭಕ್ತಾದಿಗಳನ್ನು ತಡೆದು ಅವರ ಸೇವೆ ಮಾಡಿ ಕಳಿಸ್ತಿದ್ರಂತೆ. ಒಂದು 2-3 ವರ್ಷ ಮಾಡಿದ್ರಂತೆ. ಆಮೇಲೆ ನನ್ನ ಕೈಲಿ ಆಗೋದಿಲ್ಲ, ಎಲ್ಲ ಊರೆಲ್ಲ ಸೇರ್ಕೊಂಡು ಮಾಡೋಣ ಅಂಥೇಳಿ ಅರೆಪಳ್ಳ ಕದಾಪುರದವರೆಲ್ಲ ಸೇರಿ ಆವತ್ತಿನಿಂದ ಹರಿಸೇವೆ ಮಾಡ್ಕೊಂಡು ನಡ್ಸ್ಕೊಂಡು ಬರ್ತಾಯಿದ್ರು. ಹೋದ ವರ್ಷ ನಾನು ಇಲ್ಲಿಗೆ ಪೂಜೆಗೆ ಅಂತ ಬಂದಾಗ ನನ್ನ ಮಾಮೈದ ಆಂಜನಪ್ಪ, ಇಲ್ಲಮ್ಮ ಏನಾದರೂ ಮಾಡಿ ಒಂದು ಸಣ್ಣದ ದೇವಸ್ಥಾನ ಮಾಡೋಣ ಅಂತ ಹೇಳಿದ್ರು. ಆಯ್ತಪ್ಪ ಅಂದ್ಬಿಟ್ಟು ಆಗಲೇ ಒಂದು ಮಂಟಪ ಮಾಡಿ ತರಿಸೋಣ, ಅಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಒಂದು ಇದ್ರ ಮೇಲೆ ನಾನು ಇದು ಮಾಡಿದೆ. ಈಗಾಗಲೇ 1 ವರ್ಷ ತುಂಬಿದೆ. ಈ ವಾರ್ಷಿಕೋತ್ಸವನ ನಾವು ನೆನ್ನೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ತುಂಬ ಅದ್ದೂರಿಯಾಗಿ ನಡೀತಾ ಇದೆ, ಭಕ್ತರು ಇದ್ದಾರೆ. ಇದಕ್ಕೆ ನಂದು ಒಬ್ಬಂದೇ ಸಹಕಾರ ಅಲ್ಲ. ನಾನು ಸ್ವಲ್ಪ ನಾನು ಅಂತ ಹೇಳಬಾರ್ದು, ಯಾವಾಗಲೂ ನಾನು ಹೋದರೆ ನಮಗೇನಾದ್ರು ಆಗ್ಬೋದು ನಾನು ಅಂತ ಯಾವುದು ಹೇಳಬಾರ್ದು. ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಾವು ಹುಟ್ತೀವಿ, ಸತ್ತೋಗ್ತೀವಿ. ನಮಗೆ ಹುಟ್ಟಿದಾಗ ಉಸಿರಿರುತ್ತೆ, ನಮಗೆ ಹೆಸರಿರೋಲ್ಲ. ನಾವು ಆಮೇಲೆ ಕಟ್ಕೋತೀವಿ, ಜೋಯ್ಸರ್ ಕರೆದೋ, ದಾಸಪ್ಪನ ಕರೆದೋ, ತಿಮ್ಮಯ್ಯನೋ, ರಂಗಯ್ಯನೋ, ಏನೋ ಒಂದು ಹೆಸರನ್ನು ನಾವು ಕಟ್ಕೋತೀವಿ. ಈ ಯಾವಾಗ ಉಸಿರು ಹೋಗ್ಬಿಟ್ಟಿರ್ತದೆ, ಹೆಸರನ್ನು ಆ ಮಧ್ಯ ಭಾಗದಲ್ಲಿ ಏನು ಭಗವಂತ ನಮ್ಮ ಕೈಗೆ ಕೊಟ್ಟಿದ್ದಾನೋ ಆ ಸಮಯದಲ್ಲಿ ಏನಾದ್ರೂ ಸ್ವಲ್ಪ ಒಳ್ಳೆಯದನ್ನು ಏನಾದ್ರು ಉಪಯೋಗಿಸ್ಕೊಂಡು ಸಮಾಜಕ್ಕೆ ನಮ್ಮ ಕೈಲಿ ಏನು ಕೊಡೋಕ್ಕಾಗದೇ ಇದ್ದರೂ ಕೂಡ ಯಾರಿಗೂ ತೊಂದರೆ ಕೊಡ್ದಂಗೆ ನಾವು ಬಾಳ್ವೆ ಮಾಡಬೇಕಂತಂತೂ ನನ್ನ ಆಸೆ. ಏನಾದರೂ ಸಮಾಜಕ್ಕೆ ನಾವು ಕಿಂಚಿತ್ ಕೊಟ್ಟೋಗ್ಬೇಕು. ಈ ಕ್ಷೇತ್ರಕ್ಕೆ ದೇವಸ್ಥಾನದ ಬುನಾದಿ ಆಯ ಪೂಜೆ ಮಾಡೋಕ್ಕೆ ಬಂದಂಥ ಪುರೋಹಿತರು ನಮ್ಮ ಬೋರೇಗೌಡರು ದೇವಸ್ಥಾನ ನಿರ್ಮಾಣ ಮಾಡಬೇಕು ಸ್ವಾಮೀಜಿ ಅಂತೇಳಿ ಕರ್ಕೊಂಬಂದು ಚಿಕ್ಕದಾಗಿ ಮಾಡಬೇಕಂತ ಕ್ಷೇತ್ರವನ್ನು ಇವತ್ತು ಶ್ರೀನಿವಾಸ ದೊಡ್ಡದಾಗಿ ಒಂದು ದಿವ್ಯ ಕ್ಷೇತ್ರವನ್ನಾಗಿ ಮಾಡಿಸ್ಕೊಂಡು ಸಿದ್ಧಗಂಗಾ ಶ್ರೀಗಳ ಹತ್ರ ಚಿಕ್ಕ ತಿರುಪತಿ ಅಂತೇಳಿ ನಾಮಕರಣ ಕೂಡ ಮಾಡಿಸ್ಕೊಂಡಿದ್ದಾರೆ. ಈ ಕ್ಷೇತ್ರ ಇವತ್ತಿಗೆ ಕರೆಕ್ಟಾಗಿ 1 ವರ್ಷ ಆಯಿತು. ನಾವು ದಿನಾಂಕದ ಲೆಕ್ಕದಲ್ಲಿ ಹೋದರೆ ಆಗಸ್ಟ್ 6ಕ್ಕೆ 1 ವರ್ಷ ಪರಿಪೂರ್ಣವಾಗುತ್ತೆ. ತಿಥಿ ವಾರ ನಕ್ಷತ್ರಗಳನ್ನು ಅನುಸರಿಸ್ಕೊಂಡು ಇವತ್ತಿಗೆ 1 ವರ್ಷ ಪರಿಪೂರ್ಣವಾಗಿ ಪೂಜೆ ಕೈಂಕರ್ಯಗಳ ಸಮಾಪ್ತಿಯಾಗಿದೆ. ಇವತ್ತು ವಾರ್ಷಿಕೋತ್ಸವ ಇಟ್ಕೊಂಡು ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಯಾರೇ ಈ ಕ್ಷೇತ್ರಕ್ಕೆ ಏನೇನೇ ಅರ್ಸ್ಕೊಂಡು ಬಂದರೂ ಕೂಡ ಪರಿಪೂರ್ಣವಾಗಿ ಒಳ್ಳೆಯದಾಗ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ತುಮಕೂರು ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ, ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ, ಹರೇಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ, ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್, ಮಾಜಿ ಸಂಸದ ಎಸ್.ಪಿ. ಮುದ್ದಹನುಮೇಗೌಡ, ಕೆ.ಬಿ. ಬೋರೇಗೌಡ, ತಳದಾನಿ ಕಮಲಮ್ಮ ಹನುಮೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ, ಮುಖಂಡರಾದ ಅಂಜಿನಪ್ಪ, ಅರ್ಚಕರಾದ ನಾರಾಯಣಾಚಾರ್ಯ ಸೇರಿದಂತೆ ಕದರಾಪುರ ಹಾಗೂ ಅರೆಪಾಳ್ಯ ಗ್ರಾಮದ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು.